ಬಿಗ್ 5 ನ್ಯೂಸ್ ನಲ್ಲಿ ಮೊದಲ ಸುದ್ದಿಯನ್ನ ಗಮನಿಸ್ತಾ ಹೋಗೋಣ. ಹಾಡ ಹಗಲೇ ಭಯಾನಕ ದರೋಡೆಗೆ ಇಡೀ ಮೈಸೂರು ಬೆಚ್ಚಿ ಬಿದ್ದಿದೆ. ಇವತ್ತು ಮೈಸೂರಿನ ಹುಣಸೂರಿನಲ್ಲಿ ಸಿನಿಮೆಯ ಸ್ಟೈಲ್ ನಲ್ಲಿ ಬಿಗ್ ರಾಬರಿ ನಡೆದಿದೆ. ಮ್ಯಾನೇಜರ್ ಹಣೆಗೆ ಗನ್ ಇಟ್ಟು ಜ್ಯುವೆಲರಿ ದೋಚಿ ಹೋಗಿದೆ ಗ್ಯಾಂಗ್. ಕೇವಲ 12 ನಿಮಿಷಗಳಲ್ಲಿ ದೋಚ್ಕೊಂಡು ಹೋಗಿದ್ದಾರೆ ದರೋಡೆಕೋರರು. ಮೈಸೂರು ಜಿಲ್ಲೆಯ ಹುಣಸೂರು ಹೊರವಲಯದಲ್ಲಾಗಿರುವಂತಹ ಘಟನೆ ಇದು. ಸ್ಕೈ ಗೋಲ್ಡ್ ಅಂಡ್ ಡೈಮಂಡ್ ನಲ್ಲಿ ಖದೀಮರು ದರೋಡೆಯನ್ನ ಮಾಡಿದ್ದಾರೆ. ಚಿನ್ನದಂಗಡಿ ಮ್ಯಾನೇಜರ್ ಅಜ್ಗರ್ ಮೇಲೆ ಡಕಾಯಿತರು ಫೈರಿಂಗ್ ಮಾಡಿದ್ದಾರೆ. ಬೈಕ್ ನಲ್ಲಿ ಬಂದಿದ್ದ 5 ಮುಸುಕುದಾರಿಗಳು ದರೋಡೆಯನ್ನ ಮಾಡಿರೋದು. 5 ಕೋಟಿ ಮೌಲ್ಯದ ಚಿನ್ನಾಭರಣ ವಜ್ರಾಭರಣಗಳನ್ನ ದೋಚಿಕೊಂಡು ಎಸ್ಕೇಪ್ ಆಗಿದ್ದಾರೆ. ಕೈಯಲ್ಲಿ ಗನ್ ಹಿಡಿದು ಮುಖಕ್ಕೆ ಮಾಸ್ಕ್ ಹಾಕಿದ್ರು ದರೋಡೆಕೋರರು. 4-5 ಮಂದಿ ಎಂಟ್ರಿ ಕೊಡೋ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಮಧ್ಯಾಹ್ನ 1 ಗಂಟೆ 50 ಸುಮಾರಿಗೆ 1 ಗಂಟೆ 50 ನಿಮಿಷದ ಸುಮಾರಿಗೆ ಎಂಟ್ರಿ ಕೊಟ್ಟಿದ್ದಾರೆ. ಮೊದಲಿಗೆ ಗಾಳಿಯಲ್ಲಿ ಗುಂಡು ಹಾರಿಸಿ ಹಣೆಗೆ ಗನ್ ಇಟ್ಟಿದ್ದಾರೆ. ಸಿನಿಮೆ ರೀತಿಯ ದರೋಡೆಗೆ ಬೆಚ್ಚಿ ಬಿದ್ದ ಮೈಸೂರಿನ ಮಂದಿ. ಡಕಾಯಿತರ ಬಂಧನಕ್ಕೆ ಬಲೆ ಬೀಸಿದ ಮೈಸೂರಿನ ಪೊಲೀಸರು. ಹಾಡ ಹಗಲೇ ಆಗಿರೋದಿದು. ಹಾಡ ಹಗಲೇ ಜನ ನಿಬಿಡ ಪ್ರದೇಶದಲ್ಲಿದ್ದಂತ ಆ ಒಂದು ಶಾಪ್ಗೆ ಎಂಟ್ರಿ ಕೊಟ್ಟಿರೋದು. ನಿಮಗೆ ಆ ಶಾಪ್ನಲ್ಲಿದ್ದಂತ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿರುವಂತಹ ದೃಶ್ಯಾವಳಿಗಳನ್ನ ತೋರಿಸ್ತಾ ಇದ್ದೀವಿ. ಕೈನಲ್ಲಿ ಗನ್ ಹಿಡ್ಕೊಂಡು ಒಬ್ಬ ವ್ಯಕ್ತಿ ಬರ್ತಾನೆ. ಕೈಯಲ್ಲಿ ಒಂದು ಕಡೆ ಚೀಲ ಇದೆ ನೋಡಿ, ಎಲ್ಲ ತುಂಬಿಸ್ಕೊಂಡು ಹೋಗ್ತಾ ಇರುವಂತ ಒಂದು ದೃಶ್ಯ ಅದು. ಒಳಗಡೆ ಹೆಂಗೆ ಎಂಟ್ರಿ ಕೊಡ್ತಾ ಇದ್ದಾರೆ ನೋಡಿ ಖದೀಮರು, ಒಬ್ಬೊಬ್ರೆ. ಮ್ಯಾನೇಜರ್ ಹಣೆಗೆ ಗನ್ ಇಡ್ತಾರೆ ಮೊದಲಿಗೆ. ಅದಾದ ನಂತರ ಅಲ್ಲಿದ್ದಂತ ಜ್ಯುವೆಲರಿಗಳನ್ನ ಚೀಲದಲ್ಲಿ ಹಾಕೊಂಡು ಎಸ್ಕೇಪ್ ಆಗ್ತಾರೆ. ಕೇವಲ 12 ನಿಮಿಷಗಳಲ್ಲಿ ಆಗಿರೋದು ಇದು ದರೋಡೆ. ಕೇವಲ 12 ನಿಮಿಷಗಳಲ್ಲಿ ಈ ದರೋಡೆಯನ್ನ ಮುಗಿಸಿ ಹೋಗಿದ್ದಾರೆ. ಮೈಸೂರು ಜಿಲ್ಲೆಯ ಹುಣಸೂರು ಹೊರ ವಲಯದಲ್ಲಿ ಆಗಿರುವಂತ ಘಟನೆ, ಅದು ಕೂಡ ಹಾಡ ಹಗಲೇ ಆಗಿರುವಂತ ಘಟನೆ ಇದು. ಸ್ಕೈ ಗೋಲ್ಡ್ ಅಂಡ್ ಡೈಮಂಡ್ ನಲ್ಲಿ ಖದೀಮರು ಈ ದರೋಡೆಯನ್ನ ಮಾಡಿರೋದು. ಚಿನ್ನದಂಗಡಿಯ ಮ್ಯಾನೇಜರ್ ಅಜ್ಗರ್ ಮೇಲೆ ಡಕಾಯಿತರು ಫೈರಿಂಗ್ ಮಾಡಿದ್ದಾರೆ. ಇವರೇನು ಕಾರ್ ತೆಗೆದುಕೊಂಡು ಬಂದಿದ್ರಾ? ಇಲ್ಲ, ಬೈಕ್ ನಲ್ಲಿ ಬಂದಿದ್ರು. ಮುಸುಕ್ ಹಾಕೊಂಡು ಬಂದಿದ್ರು. ಯಾರಿಗೂ ಗೊತ್ತಾಗಬಾರ್ದು ನಾವ್ ಯಾರು ಅಂತ ಹೇಳಿ ಮುಸುಕ್ ಹಾಕೊಂಡು ಬಂದಿರ್ತಾರೆ. ಸುಮಾರು 5 ಕೋಟಿ ಮೌಲ್ಯದ ಚಿನ್ನಾಭರಣ ವಜ್ರಾಭರಣಗಳನ್ನ ದೋಚ್ಕೊಂಡು ಎಸ್ಕೇಪ್ ಆಗಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮೈಸೂರು ರಿಪೋರ್ಟರ್ ಸುರೇಶ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುರೇಶ್, ಯಾವಾಗ ಆಗಿರುವಂತಹ ಘಟನೆ ಇದು? ಅಂದ್ರೆ ಹಾಡ ಹಗಲೇ ಅನ್ನೋದು ಗೊತ್ತಾಗ್ತಾ ಇದೆ. ಅಂತ ಸಂದರ್ಭದಲ್ಲಿ ಜನ ಓಡಾಡುವಂತ ಪ್ರದೇಶ ಅದು. ಯಾರು ಇರ್ಲಿಲ್ವಾ ಹಾಗಾದ್ರೆ? ಆ ಒಂದು ಶಾಪ್ ನಲ್ಲಿ ಎಷ್ಟು ಜನ ಇದ್ರು ಸಿಬ್ಬಂದಿಗಳು? ಎಷ್ಟು ಜನ ಖದೀಮರು ಬಂದಿದ್ರು? ಏನೆಲ್ಲ ದೋಚ್ಕೊಂಡು ಹೋಗಿದ್ದಾರೆ? ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ರಾಮ್, ಬಂದಿದ್ದು 5 ಖತರ್ನಾಕ್ ಕಳ್ಳರು. 1 ಗಂಟೆ 50 ನಿಮಿಷ, ಕೇವಲ 12 ನಿಮಿಷದ ಅಂತರದಲ್ಲಿ ಸುಮಾರು 5 ಕೋಟಿಗೂ ಹೆಚ್ಚು ಮೌಲ್ಯದ ವಜ್ರಾಭರಣವನ್ನ ದೋಚಿ ಎಸ್ಕೇಪ್ ಆಗಿರುವಂತದ್ದು. ಹುಣಸೂರು ಪಟ್ಟಣದಲ್ಲಿರುವಂತಹ ಸ್ಕೈ ಗೋಲ್ಡ್ ಅಂಡ್ ಡೈಮಂಡ್ ಅಂಗಡಿಗೆ ಕನ್ನ ಹಾಕಿರ್ತಕ್ಕಂಥ ಖದೀಮರ ತಂಡ ಇದೀಗ ಅಸ್ಗರ್ ಏನಿದ್ದಾರೆ, ಅಂಗಡಿಯ ಮ್ಯಾನೇಜರ್ ಆಗಿರ್ತಕ್ಕಂಥ ಅಸ್ಗರ್ ಮೇಲೆ ಫೈರ್ ಅನ್ನ ಮಾಡಿ ಬಳಿಕ ಆತನನ್ನ ಹಣೆಗೆ ಗುಂಡಿಟ್ಟುವ ಒಂದು ಸನ್ನಿವೇಶವನ್ನ ಸೃಷ್ಟಿ ಮಾಡಿ ಆತನನ್ನ ಹೆದರಿಸಿ ಅಂಗಡಿಯಲ್ಲಿ ಇದ್ದಂತಹ ಎಲ್ಲಾ ಸಿಬ್ಬಂದಿಯನ್ನ ಕೂಡ ಒಂದು ಕಡೆ ನಿಲ್ಲಿಸಿ, ಅದಾದ ಬಳಿಕ ಸಿಬ್ಬಂದಿಗೂ ಕೂಡ ಭಯ ಹುಟ್ಟಿಸಿ ಅಲ್ಲಿ ಇದ್ದ ಪ್ರದರ್ಶನಕ್ಕೆ ಇಟ್ಟಿದ್ದಂತಹ ಚಿನ್ನಾಭರಣ ಹಾಗೂ ವಜ್ರವನ್ನು ಕೂಡ ದರೋಡೆ ಮಾಡಿದ್ದಾರೆ. ಘಟನೆ ನಡೆದ ಕೆಲವೇ ಕ್ಷಣಗಳಲ್ಲಿ SP ವಿಷ್ಣುವರ್ಧನ್ ಅವರು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನು ಕೂಡ ಮಾಡುತ್ತಿದ್ದಾರೆ. ಯಾರು ಈ ಆಗಂತುಕರು, ಈ ರೀತಿಯಾದಂತಹ ಕೃತ್ಯವನ್ನ ನಡೆಸಿರುವಂತಹ ಕಳ್ಳರು ಪ್ರೊಫೆಷನಲ್ ಆಗಿ ಕಳ್ಳತನ ಮಾಡಿರುವವರೇ ಇರಬೇಕು ಅನ್ನೋ ಒಂದು ಪ್ಲಾನ್ ಅನ್ನ ಕೂಡ ಏನು ಪೊಲೀಸರು ಮಾಡ್ತಾ ಇರುವಂತದ್ದು. ಹೀಗಾಗಿ ಮೈಸೂರು ಹೊರವಲಯ, ಮೈಸೂರು ಮಡಿಕೇರಿ ಹೊರವಲಯ ಅಂತಾರಾಷ್ಟ್ರೀಯ ಹೆದ್ದಾರಿ ಏನಿದೆ 275ರಲ್ಲಿ ನಾಕಾಬಂದಿಯನ್ನ ಹಾಕಿದೆ. ಹುಣಸೂರಿನಿಂದ ಹೊರಗೆ ಸಂಪರ್ಕ ಮಾಡುವಂತ ಎಲ್ಲಾ ರಸ್ತೆಗಳಲ್ಲೂ ಕೂಡ ಪೊಲೀಸ್ ಪಹರೆಯನ್ನ ಹಾಕಿ ಅನುಮಾನದ ಬಂದಂತಹ ವ್ಯಕ್ತಿಗಳನ್ನ ಕೂಡ ಪರಿಶೀಲನೆಯನ್ನ ಮಾಡ್ತಿದ್ದಾರೆ. ಜೊತೆಗೆ ಬೈಕ್ ನಂಬರ್ ಅನ್ನ ಕೂಡ ಟ್ರೇಸ್ ಮಾಡುವಂತ ಕೆಲಸ ಕೂಡ ಜಿಲ್ಲಾ ಪೊಲೀಸರಿಂದ ಆಗ್ತಾ ಇದೆ.
ಏನು ಮೈಸೂರಿನ ಹೊರವಲಯದ ಹುಣಸೂರು ಪಟ್ಟಣದಲ್ಲಿರ್ತಕ್ಕಂಥ ಸ್ಕೈ ಗೋಲ್ಡನ್ ಡೈಮಂಡ್ ಅಂಗಡಿಗೆ ಬಂದಂತ ಆಗಂತುಕರ ತಂಡ ಏಕಾಏಕಿ ಬರ್ತಾರೆ. ಮುಸುಕುದಾರಿಗಳಾಗಿ ಬಂದು ಕೈಯಲ್ಲಿ ಗನ್ನನ್ನ ಹಿಡ್ಕೊಂಡು ಬಂದು ಮಾಸ್ಕ್ ಅನ್ನ ಹಾಕೊಂಡು ಅಲ್ಲಿದ್ದಂತ ಮ್ಯಾನೇಜರ್ಗೆ ಎದುರಿಸಿ ಈ ರೀತಿಯಾದಂತಹ ಕೃತ್ಯವನ್ನ ಎಸಗಿದ್ದಾರೆ. ನಿಜಕ್ಕೂ ಕೂಡ ಏಕಾಏಕಿ ಬಂದಿದ್ದು ಹೇಗೆ, ಅಲ್ಲೇ ಚಿನ್ನದ ಅಂಗಡಿ ಇತ್ತು ಅನ್ನೋದ್ರು ಕಳ್ಳರಿಗೆ ಗೊತ್ತಾಗಿದ್ದು ಹೇಗೆ, ಇವರು ಮೊದಲೇ ಪ್ಲಾನ್ ಅನ್ನ ಮಾಡ್ಕೊಂಡು ಐಡಿಯಾವನ್ನ ರೂಪಣೆ ಮಾಡ್ಕೊಂಡು ಮಧ್ಯಾಹ್ನದ ಸಂದರ್ಭದಲ್ಲಿ ಎಲ್ಲರೂ ಕೂಡ ಒಬ್ಬೊಬ್ಬರ ಕೆಲಸದಲ್ಲಿ ಬಿಸಿ ಇರ್ತಾರೆ, ಜೊತೆಗೆ ಕೆಲವರು ಊಟಕ್ಕೆ ಹೋಗಿರ್ತಾರೆ. ಈ ಸಂದರ್ಭದಲ್ಲಿ ಯಾರು ಕೂಡ ಅಂಗಡಿಯ ಕಡೆ ಸುಳಿಯೋದಿಲ್ಲ, ಹೆಚ್ಚಿನ ಜನದಟ್ಟಣೆ ಇರೋದಿಲ್ಲ. ಈ ಕಾರಣಕ್ಕಾಗಿ ಆ ಪ್ಲಾನ್ ಅನ್ನ ಮಾಡುವ ಮೂಲಕ ಕಳ್ಳರ ಗ್ಯಾಂಗ್ ಸಕ್ಸಸ್ ಆಗಿ 5 ಕೋಟಿ ಮೌಲ್ಯದ ಚಿನ್ನಾಭರಣವನ್ನ ದೋಚಿ ಎಸ್ಕೇಪ್ ಆಗಿದೆ. ಹೀಗಾಗಿ ಮೈಸೂರಿನ ಜಿಲ್ಲಾ ಕೂಡ ಅಷ್ಟೇ ಸಕ್ಸಸ್ ಆಗಿ ಆ ಕಳ್ಳರನ್ನ ಹಿಡಿಯುವಂತ ಪ್ರಯತ್ನವನ್ನ ಕೂಡ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಜಿಲ್ಲಾ ಪೊಲೀಸರು ನಾಕಾಬಂದಿ ಹಾಕುವ ಮೂಲಕವಾಗಿ ಕಳ್ಳರ ಗ್ಯಾಂಗ್ಗೆ ಬಲೆ ಬೀಸಿದೆ. ರಾಮ್, ಥ್ಯಾಂಕ್ ಯು ಸುರೇಶ್ ತಮ್ಮೆಲ್ಲ ಮಾಹಿತಿಗಾಗಿ.